ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ನಿವಾಸಕ್ಕೆ ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಉಗ್ರರನ್ನ ಕರೆದೊಯ್ಯಲಾಗುತ್ತೆ. ಮಡಿವಾಳದ ಟೆಕ್ನಿಕಲ್ ಸೆಲ್ನಿಂದ ಆ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಕೆಫೆ ಬಾಂಬರ್ ಮುಸಾವಿರ್ ಮತ್ತೆ ಮಾಸ್ಟರ್ ಮೈಂಡ್ ಮತೀನ್ ತಾಹಾ ಈ ಇಬ್ಬರನ್ನು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಮಡಿವಾಳದ ಟೆಕ್ನಿಕಲ್ ಸೆಲ್ನಿಂದ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅದೇ ದೃಶ್ಯಗಳು ನೀವು ಗಮನಿಸ್ತಾ ಇರುವಂಥದ್ದು. ಅದು ಪ್ರಕ್ರಿಯೆ, ಸಹಜ ಪ್ರಕ್ರಿಯೆ. ಬಂಧನಕ್ಕೆ ಒಳಪಡಿಸಿದ ನಂತರ ಅಥವಾ ವಶಕ್ಕೆ ಪಡೆದ ನಂತರ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ಮೇಲೆ ಕೇಳಿ ಕಸ್ಟಡಿಗೆ ಪಡೆದುಕೊಳ್ಬೇಕಾಗುತ್ತೆ. ಅದರದ್ದೇ ನೇರ ದೃಶ್ಯಗಳು ನೀವು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಾ. ಇದೀಗ ಈ ಇಬ್ಬರು ಉಗ್ರರನ್ನು ಏನು ರಾಷ್ಟ್ರೀಯ ತನಿಖಾ ದಳ ತನಿಖೆ ನಡೆಸಿ ನಿನ್ನೆ ಬಂಧಿಸಿದ್ದಾರೆ, ಆ ಇಬ್ಬರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೀವು ಗಮನಿಸ್ತಾ ಇರೋದು. ಪೊಲೀಸ್ ಸ್ಟೇಷನ್ನಿಂದ ಇದೀಗ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನು ಕರೆದುಕೊಂಡು ಹೋಗಲಾಗ್ತಾ ಇದೆ. ಮಡಿವಾಳ ಸ್ಟೇಷನ್ನಿಂದ ನ್ಯಾಯಾಧೀಶರ ನಿವಾಸಕ್ಕೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ನಿನ್ನೆ ಬಂಧಿಸಿದ್ದಾರೆ, ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಪ್ರಕ್ರಿಯೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ವಿಜಯ್, ಅಬ್ದುಲ್ ಮತೀನ್ ತಾಹಾ ಹಾಗೂ ಮುಸಾವಿರ್ ಶಾಜಿದ್ ಹುಸೇನ್ ಇಬ್ಬರನ್ನು ಕೂಡ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನ ಕೋರಮಂಗಲದಲ್ಲಿ ಬರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಿಕ್ಕೆ ಸದ್ಯ ಕರೆದೊಯ್ತಿರುವಂತದ್ದು. ನಿನ್ನೆ ರಾತ್ರಿ ಸುಮಾರು 2:30 ಸುಮಾರಿಗೆ ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎನ್ಐಎ ಇಂಟ್ರಾಗೇಷನ್ ಸೆಲ್ನಲ್ಲಿ ಇಬ್ಬರನ್ನು ಕೂಡ ಬೆಂಗಳೂರು ವಲಯದ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಮಾಡಿರುವಂತದ್ದು. ಈಗ ಆಲ್ರೆಡಿ ಕಳೆದ ಮಾರ್ಚ್ 28ನೇ ತಾರೀಕು ಯಾವಾಗ ಮುಜಾಮಿಲ್ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಅರೆಸ್ಟ್ ಆಗ್ತಾನೆ, ಆಗ ಕೇಸ್ಗೆ ಮೇಜರ್ ಲೀಡ್ ಸಿಕ್ಕಿರುವಂತದ್ದು. ಮುಜಾಮಿಲ್ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಇಬ್ರು ಕೂಡ ಅಂದ್ರೆ ಮತೀನ್ ತಾಹಾ ಹಾಗೂ ಮುಸಾವಿರ್ ಶಾಜಿದ್ ಇಬ್ರು ಕೋಲ್ಕತ್ತಾದಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಮುಜಾಮಿಲ್ ಹಿಂದೆ ಎನ್ಐಎ ಅಧಿಕಾರಿಗಳಿಗೆ ಬಳಿ ಬಾಯಿ ಬಿಟ್ಟಿದ್ದ. ಅದರಂತೆ ಎನ್ಐಎ ಅಧಿಕಾರಿಗಳು ಇಡೀ ದೇಶದ 13 ರಾಜ್ಯಗಳಲ್ಲಿ ರೇಡ್ ಅನ್ನ ಮಾಡ್ತಾರೆ. ಜೊತೆಗೆ ಸುಮಾರು 100ಕ್ಕೂ ಹೆಚ್ಚು ಸಿಟಿಗಳಲ್ಲಿ ತಲಾಶನ್ನ ಮಾಡಿ ನಿನ್ನೆ ಆರೋಪಿಗಳು ಇಬ್ಬರನ್ನು ಕೂಡ ಅರೆಸ್ಟ್ ಅನ್ನ ಮಾಡಿರುವಂತದ್ದು. ಮತೀನ್ ತಾಹಾ ಹಿಂದೆ ನಡೆದಿದ್ದಂತಹ ಶಿವಮೊಗ್ಗ ಕುಕ್ಕರ್ ಬ್ಲಾಸ್ಟ್ ಜೊತೆಗೆ ಟ್ರಯಲ್ ಬ್ಲಾಸ್ಟ್ ನ ಆರೋಪಿ ಕೂಡ ಆಗಿದ್ದ. ಕಳೆದ 4 ವರ್ಷಗಳಿಂದ ಎನ್ಐಎ ಅಧಿಕಾರಿಗಳ ಕೈಗೆ ಸಿಗದೆ ಈತ ಓಡಾಡ್ಕೊಂಡಿದ್ದ. ಮತೀನ್ ತಾಹಾ ಈತನ ವಿರುದ್ಧ ಹಿಂದೆ 3 ಲಕ್ಷ ರಿವಾರ್ಡ್ ಅನ್ನ ಎನ್ಐಎ ಅಧಿಕಾರಿಗಳು ಘೋಷಣೆ ಮಾಡಿದ್ರು. ಆದ್ರೆ ಯಾವಾಗ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಮಾರ್ಚ್ 1ನೇ ತಾರೀಕು, ಆಗ ಮತೀನ್ ತಾಹಾನ ಬಗ್ಗೆ ಸುಳಿವನ್ನ ಕೊಟ್ಟರೆ ಸುಮಾರು 10 ಲಕ್ಷ ರಿವಾರ್ಡ್ ಅನ್ನ ಕೊಡ್ತೀವಿ ಅಂತೇಳಿ ಎನ್ಐಎ ಅಧಿಕಾರಿಗಳು ಅನೌನ್ಸ್ ಅನ್ನ ಮಾಡಿದ್ರು. ಆದ್ರೆ ನಿನ್ನೆ ಎನ್ಐಎ ಅಧಿಕಾರಿಗಳು ಜೊತೆಗೆ ಕೇಂದ್ರದ ಐಬಿ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋದ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡಿದ್ದು. ಈ ಕಾರ್ಯಾಚರಣೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಬಂಗಾಳದ ಪೊಲೀಸ್ ಅಧಿಕಾರಿಗಳ ಜೊತೆಯಾಗಿ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಅನ್ನ ಮಾಡಿರುವಂತದ್ದು. ಸದ್ಯ ಪ್ರಕರಣದಲ್ಲಿ ಭಯೋತ್ಪಾದಕ ಕೃತ್ಯ ಆಗಿರೋದ್ರ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಆರೋಪಿಗಳನ್ನ ಸುಮಾರು 30 ದಿನಗಳ ಕಾಲ ಅಂದ್ರೆ ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ 30 ದಿನಗಳ ಕಾಲದವರೆಗೂ ಕೂಡ ಪೊಲೀಸ್ ಅಂದ್ರೆ ಎನ್ಐಎ ಅಧಿಕಾರಿಗಳ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇರುವಂತದ್ದು. ನ್ಯಾಯಾಧೀಶರು ಆರೋಪಿಗಳನ್ನ 30 ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೋ ಅಥವಾ 14 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ಅಂದ್ರೆ ಅಬ್ದುಲ್ ಮತೀನ್ ತಾಹಾ ಹಾಗೂ ಮುಜಾವಿರ್ ಶಾಜಿದ್ ಹುಸೇನ್ ಇಬ್ಬರನ್ನು ಕೂಡ ಸದ್ಯ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಕರೆತಂದಿರುವಂತದ್ದು. ವಿಜಯ್, ಶಿವಕುಮಾರ್, ಈಗ ಇದರ ಮುಂದುವರೆದ ಪ್ರಕ್ರಿಯೆ ಅಥವಾ ಟ್ರಯಲ್ನಲ್ಲಿ ಏನಾದರೂ ವ್ಯತ್ಯಾಸಗಳಿರುತ್ತೆ ಸಾಮಾನ್ಯ ಕ್ರೈಮ್ ಪ್ರಕರಣಗಳಿಗೂ ಇಂತಹ ಉಗ್ರ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಪ್ರಕರಣಗಳಿಗೂ? ವಿಜಯ್, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಆರೋಪಿಗಳು ಅಂದ್ರೆ ಏನು ಮುಸಾವಿರ್ ಶಾಜಿದ್ ಹುಸೇನ್ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬನ್ನ ತಂದಿಡ್ತಾನೆ, ಬ್ಲಾಸ್ಟ್ ಅನ್ನ ಮಾಡ್ತಾನೆ. ಈತ ಪ್ರಕರಣದಲ್ಲಿ A3 ಆರೋಪಿ ಆಗಿರುವಂತದ್ದು. ಜೊತೆಗೆ ಮುಜಾಮಿಲ್ ಯಾರಿರ್ತಾನೆ, ಮುಜಾಮಿಲ್ ಬಂದ್ಬಿಟ್ಟು ಬಾಂಬ್ ಬಿಟ್ಟಂತ ಬಾಂಬ್ ಹ್ಯಾಂಡ್ಲರ್ ಮುಸಾವಿರ್ ಇದನ್ನಲ್ಲ, ಈತನಿಗೆ ಬಾಂಬ್ ತಯಾರಿಕೆ ಮಾಡ್ಲಿಕ್ಕೆ ಬೇಕಾದಂತ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡಿರ್ತಾನೆ. ಜೊತೆಗೆ ಆತ ಬೆಂಗಳೂರಿನಿಂದ ಎಸ್ಕೇಪ್ ಆಗ್ಲಿಕ್ಕೆ ಆತನಿಗೆ ಸಹಕಾರವನ್ನ ಕೊಟ್ಟಂತ ಆರೋಪ ಮುಜಾಮಿಲ್ ಮೇಲಿರುತ್ತೆ. ಜೊತೆಗೆ ಇಡೀ ಪ್ರಕರಣವನ್ನ ಬ್ಲೂ ಪ್ರಿಂಟ್ ಹಾಕಿ ಯಾವತ್ತು ಬಾಂಬ್ ಅನ್ನ ತಯಾರಿ ಮಾಡಬೇಕು, ಜೊತೆಗೆ ಬಾಂಬ್ಗೆ ಯಾವೆಲ್ಲ ಕಚ್ಚಾ ವಸ್ತುಗಳನ್ನ ಬಳಕೆಯನ್ನ ಮಾಡಬೇಕು, ಎಲ್ಲಿಂದ ಹೇಗೆ ಮೂವ್ಮೆಂಟ್ ಆಗ್ಬೇಕು, ಇವೆಲ್ಲವನ್ನು ಕೂಡ ಪ್ಲಾನ್ ಅನ್ನ ಮಾಡಿದಂತವನು ಮತೀನ್ ತಾಹಾ. ಮತೀನ್ ತಾಹಾ ಕೇವಲ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ನ ಮಾಸ್ಟರ್ ಮೈಂಡ್ ಮಾತ್ರವಲ್ಲ, ಈತ ಶಿವಮೊಗ್ಗದ ಕುಕ್ಕರ್ ಬ್ಲಾಸ್ಟ್ ಜೊತೆಗೆ ಈ ಹಿಂದೆ ನಡೆದಿದ್ದಂತ 3-4 ಪ್ರಕರಣದಲ್ಲೂ ಕೂಡ ಮಾಸ್ಟರ್ ಮೈಂಡ್ ಆಗಿ ಮತೀನ್ ತಾಹಾ ಆರೋಪಿ ಆಗಿದ್ದ. ಜೊತೆಗೆ ಇದೇ ಪ್ರಕರಣದಲ್ಲಿ ಮತೀನ್ ತಾಹಾ A1 ಆರೋಪಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಸ್ಪಾಟ್ ಮಾಜರ್ ಮಾಡಬೇಕಾಗುತ್ತೆ. ಜೊತೆಗೆ ಹೇಳಿಕೆಗಳನ್ನ ದಾಖಲು ಮಾಡಬೇಕಾಗುತ್ತೆ. ಆರೋಪಿಗಳ ವಿರುದ್ಧ ಈಗ ಆಲ್ರೆಡಿ ಹೇಳಿಕೆಯನ್ನು ಕೊಟ್ಟಿರುವಂತಹ ಮುಜಾಮಿಲ್ ಆಗಿರ್ಬೋದು, ಜೊತೆಗೆ ಮಾಜ್ ಮುನೀರ್ ಆಗಿರ್ಬೋದು, ಇವರೆಲ್ಲರನ್ನು ಕೂಡ 1 to 1 ಇಟ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಪರಿಗಣನೆಯಾಗಿ ತೆಗೆದುಕೊಂಡು ಆರೋಪಿಗಳಿಗೆ ಹೆಚ್ಚಿನ ವಿಚಾರಣೆಗಾಗಿ 30 ದಿನಗಳ ಕಾಲ. ಓಕೆ ಶಿವಕುಮಾರ್, ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಸೊ ನೇರ ದೃಶ್ಯಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೀವು ಗಮನಿಸ್ತಾ ಇರುವಂತದ್ದು. ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಇದೀಗ ಈ ಇಬ್ಬರು ಉಗ್ರರನ್ನ ಕರೆತರಲಾಗಿದೆ. ಮುಸಾವಿರ್ ಮತ್ತೆ ಮತೀನ್ ತಾಹಾ ನಿನ್ನೆ ಇಂಟೆಲಿಜೆನ್ಸ್ ಬ್ಯೂರೋ ಜೊತೆಗೆ ಎನ್ಐಎ ರಾಷ್ಟ್ರೀಯ ತನಿಖಾ ದಳ ಜಂಟಿ ಕಾರ್ಯಾಚರಣೆಯಲ್ಲಿ ಪಶ್ಚಿಮ ಬಂಗಾಳದ
ಕೋಲ್ಕತ್ತಾದ ಲಾಡ್ಜ್ ಒಂದರಲ್ಲಿ ಇಬ್ಬರನ್ನ ಬಂಧಿಸಿ ಕರೆತರಲಾಗಿತ್ತು. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ಮೇಲೆ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕಾಗಿ ಈಗ ಮಡಿವಾಳ ಠಾಣೆಯಿಂದ ಈ ಇಬ್ಬರನ್ನು ಕೂಡ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಬಂದಿರೋದು. ಇದೀಗ ನ್ಯಾಯಾಧೀಶರ ನಿವಾಸ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಈ ಇಬ್ಬರನ್ನು ಕೂಡ ಕರೆದುಕೊಂಡು ಬರಲಾಗಿದೆ. ಇಲ್ಲಿಂದ ಮುಂದಕ್ಕೆ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಿ ಅದಾದ್ಮೇಲೆ ತನಿಖಾಧಿಕಾರಿಗಳು ಕಸ್ಟಡಿಗೆ ಕೇಳಬೇಕಾಗುತ್ತೆ. ಇದೀಗ ಈ ಇಬ್ಬರು ಉಗ್ರರನ್ನ ಪೊಲೀಸ್ ಭದ್ರತೆಯ ಜೊತೆಗೆ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಬಂದಿರುವಂತಹ ನೇರ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಸಂಪೂರ್ಣ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿಕೊಂಡಿದ್ದಾರೆ. ಬಹಳ ಚಾಲಾಕಿತನದಿಂದ ಕೃತ್ಯವೆಸಗಿ ಎಸ್ಕೇಪ್ ಆಗಿ ಸುಮಾರು 40 ದಿನಗಳ ಕಾಲ NIA ಮತ್ತೆ ಪೊಲೀಸರ ಕೈಗೂ ಸಿಗದ ಹಾಗೆ ಇವರು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಕೃತ್ಯವೆಸಗಿದ್ರು. ಆದರೆ ಬೆನ್ನು ಬಿಡದೆ ಹಿಂದೆ ಬಿದ್ದು ತನಿಖೆ ನಡೆಸಿದಂಥ NIA ಅಂತಿಮವಾಗಿ ನಿನ್ನೆ ಈ ಇಬ್ಬರು ಉಗ್ರರನ್ನ ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾ ಲಾಡ್ಜ್ ಒಂದರಲ್ಲಿ ರಿಸೆಪ್ಷನ್ನಲ್ಲಿ ರೂಮ್ ಬುಕ್ ಮಾಡ್ತಾ ಇದ್ದಂತಹ CCTV ಫುಟೇಜ್ ಆಧಾರದ ಮೇಲೆ ಬಂಧಿಸಿ ರಾಜ್ಯಕ್ಕೆ ಕರೆ ತಂದಿದ್ರು. ಇವತ್ತು ಮಡಿವಾಳ ಠಾಣೆಯಿಂದ ಅವರನ್ನ ಕೋರಮಂಗಲದಲ್ಲಿರುವಂತಹ ಜಡ್ಜ್ನ ನಿವಾಸಕ್ಕೆ ಕರೆದುಕೊಂಡು ಬರಲಾಗಿದೆ. ಯಾವುದೇ ಪ್ರಕರಣಗಳಾಗಿದ್ರೂ ಕೂಡ ಬಂಧನಕ್ಕೆ ವಶಕ್ಕೆ ಪಡೆದ ನಂತರ ಮೊದಲು ಜಡ್ಜ್ ಮುಂದೆ ಹಾಜರುಪಡಿಸಿ ಅದಾದ ಮೇಲೆ ಕಸ್ಟಡಿಗೆ ಪಡೆದುಕೊಂಡು ಉಳಿದ ವಿಚಾರಣೆಯನ್ನು ಕೈಗೊಳ್ಳಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಇಬ್ಬರನ್ನ ಸದ್ಯಕ್ಕೆ ಬಂಧಿಸಿರೋದು ಪ್ರಮುಖವಾಗಿ. ಇದಕ್ಕೆ ಮುಂಚೆ ಬೆಂಗಳೂರಿನಲ್ಲೂ ಒಬ್ಬ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು. ಅಲ್ಲಿಂದ ದೊಡ್ಡ ಲೀಡ್ ಸಿಕ್ತು ತನಿಖೆ ನಡೆಸ್ತಾ ಇದ್ದಂಥ ಅಧಿಕಾರಿಗಳಿಗೆ. ಅದರ ಆಧಾರದ ಮೇಲೆ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದಂತಹ NIA ಟೀಮ್ ಅಂತಿಮವಾಗಿ ಈ ಉಗ್ರರ ಜಾಡನ್ನ ಪತ್ತೆ ಹಚ್ಚಿ ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಇವರನ್ನ ಇರಿಸಲಾಗಿತ್ತು. ಇದೀಗ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಈ ಇಬ್ಬರು ಶಂಕಿತ ಉಗ್ರರನ್ನ ಕರೆದುಕೊಂಡು ಬರಲಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಾನೂನು ಪ್ರಕ್ರಿಯೆಗಳು ಏನಿರುತ್ತೆ ಆ ಎಲ್ಲವನ್ನು ಕೂಡ ನಡೆಸಿದ ನಂತರ ಅವರನ್ನು ಕಸ್ಟಡಿಗೆ ಒಪ್ಪಿಸಲಾಗುತ್ತೆ. ಪೊಲೀಸ್ ಕಸ್ಟಡಿಗೆ ಅಂದರೆ NIA ಅಧಿಕಾರಿಗಳ ಕಸ್ಟಡಿಗೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅನ್ನೋದನ್ನು ನೋಡಬೇಕು. 30 ದಿನಗಳ ಕಾಲದವರೆಗೂ ಕೂಡ ಇಲ್ಲಿ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ ಇಂಥ ಪ್ರಕರಣದಲ್ಲಿ. ಯಾಕಂದರೆ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ ಆಗಿರೋದ್ರಿಂದ ಅನ್ಲಾಫುಲ್ ಆ್ಯಕ್ಟ್ನ ಅಡಿ ಈ ಪ್ರಕರಣ ಬರೋದ್ರಿಂದಾಗಿ ಅದರ ಗಂಭೀರತೆ ಹೆಚ್ಚಿರುತ್ತೆ. ಆ ಕಾರಣಕ್ಕಾಗಿ ಹತ್ತತ್ರ 15ರಿಂದ 30 ದಿನಗಳವರೆಗೂ ಕೂಡ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇರುತ್ತೆ. ಓರ್ವ ಮುತಿನ್ ತಾಹಾ, ಮತ್ತೋರ್ವ ಮುಸಾವಿರ್. ಈ ಮುಸಾವಿರ್ ಎಂಬಾತ ಗ್ರಾಹಕನ ಸೋಗಿನಲ್ಲಿ ಬಂದು ಆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇದ್ದಂತಹ ಬ್ಯಾಗ್ ಇಟ್ಟು ಎಸ್ಕೇಪ್ ಆದಂಥವನು ಈತ. ಇನ್ನು ಮುತಿನ್ ತಾಹಾ ಇದ್ದಾನಲ್ಲ, ಇಡೀ ಪ್ರಕರಣ ಘಟನೆ ಏನು ಸಂಭವಿಸ್ತಲ್ಲ ಅದರ ಸಂಚು ರೂಪಿಸಿದ ಮಾಸ್ಟರ್ ಮೈಂಡ್ ಈ ಮತಿನ್ ತಾಹಾ. ಮುಸಾವಿರ್ ಮತ್ತೆ ಮತಿನ್ ತಾಹಾ, ಈ ಮತಿನ್ ತಾಹಾ ಮಾಸ್ಟರ್ ಮೈಂಡ್ ಆಗಿ ವರ್ಕ್ ಮಾಡಿದ್ದಾನೆ. ಬಾಂಬ್ ಇದ್ದಂತಹ ಬ್ಯಾಗ್ನ ತಗೊಂಡೋಗಿ ಇಟ್ಟಿದ್ದು ಮುಸಾವಿರ್. ಈ ಇಬ್ಬರು ಕೂಡ ಒಟ್ಟಿಗೆ ಪಶ್ಚಿಮ ಬಂಗಾಳದ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿಕೊಂಡು ತಂಗಿರ್ತಾರೆ. ಅಲ್ಲಿವರೆಗೂ ಕೂಡ NIA ಅಧಿಕಾರಿಗಳಿಗೆ ಜೊತೆಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಂಥ ಪೊಲೀಸರಿಗೆ ಇಂಟೆಲಿಜೆನ್ಸ್ ಬ್ಯೂರೋಗೂ ಕೂಡ ಇವರ ಜಾಡನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗಿರುತ್ತೆ. ಎಲ್ಲ CCTV ಫುಟೇಜಸ್ ಮೇಲೂ ಕೂಡ ಆಕ್ಸೆಸ್ ಹೊಂದಿ ಎಲ್ಲವನ್ನೂ ಪರಿಶೀಲನೆ ಮಾಡಿ ಜಾಲಾಡಿದಂಥ NIA ಅಧಿಕಾರಿಗಳಿಗೆ ಅಂತಿಮವಾಗಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಲಾಡ್ಜ್ ಒಂದರಲ್ಲಿ 2-3 ದಿನದಲ್ಲಿ ಇವರು ತಂಗಿದ್ದಾರೆ ಅನ್ನೋದು ಒಂದು CCTV ಫುಟೇಜ್ ಮೂಲಕ ಸಿಕ್ತು. ಅವರನ್ನು ಬಂಧಿಸಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ಇದೀಗ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.